ವಾಕ್ಯ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸರ್ವರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಪಾಸಿಟಿವ್ ವರ್ಬ್ಸ್ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಇವಾಗ ಬೋರ್ಡ್ ಮೇಲೆ ತಂದುಬಿಟ್ಟಿದ್ದೀನಿ ವರ್ಬ್ಸ್ ಯಾವುದು ಅಂತೇಳಿ. ಅದರ ಅರ್ಥಗಳನ್ನು ನೀವು ತಿಳ್ಕೋಬೇಕು. ಆದರೆ ಇಲ್ಲಿ ನಾವು ಯಾರಿಗೆ ಆದ್ರೂ ವರ್ಬ್ಸ್ಗಳು ಮನೆಯಲ್ಲಿ ಮಾತನಾಡ್ಬೋದು, ಮತ್ತು ಫ್ರೆಂಡ್ಶಿಪ್ಪಲ್ಲಿ ಮಾತಾಡ್ಬೋದು, ಪೇರೆಂಟ್ಸ್ ಜೊತೆ ಮಾತನಾಡುವಾಗ ದಿನ ಬಳಕೆಯಲ್ಲಿ ನಾವು ಇದನ್ನು ರೂಢಿ ಮಾಡಿಕೊಂಡ್ರೆ ನಾವು ಶಾಲೆಯಲ್ಲೂ ಕೂಡ ಬೇರೆಯವ್ರ ಜೊತೆಯಲ್ಲಿ ಕಮ್ಯುನಿಕೇಷನ್ ಮಾಡ್ಬೋದು, ಟೀಚರ್ಸ್ ಜೊತೆ ಕೂಡ ನಾವು ಮಾತನಾಡ್ಬೋದು. ಇವು ದಿನ ಬಳಕೆಯಲ್ಲಿ ಬರ್ತಕ್ಕಂಥ ವರ್ಬ್ಸ್ಗಳು ನಾನು ತೊಗೊಂಡಿದ್ದೀನಿ. ಆ ವರ್ಬ್ಸಲ್ಲಿ ಅಂದರೆ ಕ್ರಿಯಾಪದಗಳನ್ನು ಅಲ್ಲಿ ನಾವು ಈ ಕ್ರಿಯಾಪದಗಳನ್ನ ಬಳಕೆಯನ್ನು ಮಾಡುವಾಗ ನಾನು ವಾಕ್ಯದಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಇಲ್ಲಿ ನಾವು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಮತ್ತು ಥರ್ಡ್ ಪರ್ಸನ್ ಅಂತೇಳಿ ನಾವೇನು ಅಂದ್ಕೊಂಡಿದ್ದೀವಿ ಅವುಗಳನ್ನ ನೀವು ಬಳಸ್ತಾ ಹೋಗ್ಬೋದು. ಇಲ್ಲಿ ನಾನು ಬಳಕೆಯಲ್ಲಿ ಈಗ ತಗೊಂಡಿಲ್ಲ. ನಾನು ಇಲ್ಲಿ ಕಮೆಂಡಿಂಗ್ ಮಾಡ್ತಕ್ಕಂಥದ್ದು ಅಂದರೆ ಬೇರೆಯವರಿಗೆ ಕಮೆಂಟ್ ಮಾಡ್ತಕ್ಕಂಥದ್ದು, ಹೇಳ್ತಕ್ಕಂಥದ್ದು. ಮತ್ತು ಆರ್ಡರಿಂಗ್ ಅಲ್ಲ, ರಿಕ್ವೆಸ್ಟಲ್ಲಿ ಕೂಡ ನಾವು ಬಳಸ್ಕೋಬೋದು. ರಿಕ್ವೆಸ್ಟಿಂಗ್ ಮತ್ತು ಆರ್ಡರಿಂಗ್, ಹೀಗೆ ಬೇರೆಯವರಿಗೆ ನಾವು ಆರ್ಡರ್ ಮಾಡುವಾಗ ಬಳಸ್ಬೋದು. ಇಲ್ಲಿ ಪಾಸಿಟಿವ್ ವರ್ಬ್ಸ್ ಆಗಿ ನಾನು ತೊಗೊಂಡಿದ್ದೀನಿ. ಯಾವುದನ್ನ? ಈ ಎಲ್ಲ ವರ್ಬ್ಸ್ಗಳನ್ನ ಪಾಸಿಟಿವ್ ವರ್ಬ್ಸ್ ಆಗಿ ತೊಗೊಂಡಿದ್ದೀನಿ. ಡಿಸೈರ್ ಇಂಟೆನ್ಸಲಿ, ಮೇಕ್ ಒನ್ ಸ್ಟ್ಯಾಂಡ್ ಸ್ಟಿಲ್, ಫೀಲ್ ಅಸೇಮ್ಡ್, ಫೀಲ್ ಸಾಯ್, ಮತ್ತು ಇನ್ನೊಂದು ವರ್ಬ್ ಇದೆ ಫೀಲ್ ಬೇಸ್ಫುಲ್, ಕ್ರೈ ಲವ್ಲಿ, ಫ್ಲೈ ಇಂಟು ಹಿಸ್ಟಾರಿಕ್, ಪಾಸ್ಟರ್, ಮಾಲ್ಟ್ರೀಟ್, ಅರೋಗೆಂಟ್, ಕಂಟೈನ್ ಒನ್ಸ್ ಫೀಲಿಂಗ್, ವಾಯ್ಲ್ ಅವೇ ದ ಟೈಮ್, ಸೆಟ್ ಫುಟ್ ಆನ್. ಹೀಗೆ ಒಂದು 12 ವರ್ಬ್ಸನ್ನು ನಾನು ತೊಗೊಂಡಿದ್ದೀನಿ. ಈಗ ಹೇಳುವಾಗ ಇಷ್ಟು ಕೇವಲ ಕಡಿಮೆ ಅವಧಿಯಲ್ಲಿ ಮುಗಿದೋಯ್ತು ಅಂಥೇಳಿ ನಾವು ಅಂದ್ಕೋಬೋದು. ಅದನ್ನು ಅರ್ಥಗಳನ್ನ ನಾನು ಬರಿತಾ ಹೋಗ್ತೀನಿ. ಈಗ ಡಿಸೈರ್ ಇಂಟೆನ್ಸಲಿ ಅಂದರೆ ಆತುರ ಪಡು ಎಂಬ ಅರ್ಥದಲ್ಲಿದೆ. ಆತುರ ಪಡು. ಎರಡನೇ ಇಲ್ಲಿ ಸೆಕೆಂಡ್ ನಾವು ತೊಗೊಂಡಿದ್ವಿ. ಸೆಕೆಂಡ್ ಒನ್ನಲ್ಲಿ ಇದೆ ಮೇಕ್ ಒನ್ ಸ್ಟ್ಯಾಂಡ್ ಸ್ಟಿಲ್ ಅಂತೇಳಿ. ಹಾಗಾದರೆ ತಡೆಗಟ್ಟು, ಅಡ್ಡಿಪಡಿಸು ಎಂಬ ಅರ್ಥದಲ್ಲಿ ಇದೆ. ಅಡ್ಡಿಪಡಿಸು ಅಥವಾ ತಡೆಗಟ್ಟು ಎಂಬ ಅರ್ಥದಲ್ಲಿ ಇದೆ. ಫೀಲ್ ಅಸೇಮ್ಡ್ ಏನಾಗಾದರೆ ಫೀಲ್ ಅಸೇಮ್ಡ್ ಅವಮಾನ ಹೊಂದು, ಇಲ್ಲ ನಾಚಿಕೆಗೆಡು, ಅವಮಾನ ಹೊಂದು. ಈ ಅರ್ಥದಲ್ಲಿ ತಗೊಂಡಿದ್ದೀವಿ. ಇದು ನೀವು ರೂಢಿಗತವಾಗಿ ಮಾಡಿಕೊಂಡಾಗ ನೀವು ಮಾತನಾಡೋಕ್ಕೆ ಸ್ವಲ್ಪ ಸರಾಗು ಆಗ್ತದೆ, ಏನು ಮಾತನಾಡಬೇಕು, ಏನು ಮಾಡಬೇಕು ಅಂತೇಳಿ. ಅದೇ ರೀತಿ ಫೀಲ್ ಸಾಯ್, ಫೀಲ್ ಬೇಸ್ಫುಲ್ ಅಂತೇಳಿ. ಹಾಗಾದರೆ ನಾಚು ಅಥವಾ ಲಜ್ಜೆ ಪಡೋದು, ನಾಚಿಕೆ ಪಡೋದು ಇದೆಯಲ್ಲ ಅದಕ್ಕೆ. ಈಗ ಏನಾದರೂ ಮಾತಾಡಬೇಕಾದ್ರೆ ನಾವು ನಾಚ್ಬೋದಲ್ವಾ, ಯಾವುದೋ ಒಂದು ಕಾರಣ ಕೊಟ್ಕೊಂಡು. ಹಾಗೆ ಇಲ್ಲಿ ಮತ್ತೆ ಲಜ್ಜೆ ಪಡು. ಕ್ರೈ ಲವ್ಲಿ, ಅಬ್ಬರಿಸೋದು, ಬೇರೆಯವ್ರ ಮೇಲೆ ಆರ್ಭಟಿಸೋದನ್ನ ಅಬ್ಬರಿಸು ಎಂದು ಕರಿತೀವಿ. ಈ ರೀತಿ ಸೌಂಡ್ಸ್ ಇದೆ ಇದು. ಫ್ಲೈ ಇಂಟು ಹಿಸ್ಟಾರಿಕ್ಸ್, ಫ್ಲೈ ಇಂಟು ಹಿಸ್ಟಾರಿಕ್ಸ್ ಅಂದರೆ ಕೋಪದಿಂದ ಮಾತನಾಡು ಎಂಬ ಅರ್ಥದಲ್ಲಿ ಇದೆ. ಕೋಪದಿಂದ ಮಾತನಾಡು ಎಂಬ ಅರ್ಥದಲ್ಲಿ. ಈಗ ಪಾಸ್ಟರ್ ಅಂದರೆ ನಾವು ಬೇರೆಯವ್ರಿಗೆ ಪೀಡಿಸ್ತೀವಿ. ಅನೇಕ ಸಲ ಏನು ಮಾಡ್ತೀವಿ, ಏನೋ ಒಂದು ಕೇಳೋದು, ಏನೋ ಒಂದು ಮಾಡು ಅಂತ ಹೇಳೋದು. ಹೀಗೆ ಹೇಳುವಾಗ ಈ ಪೀಡನೆಯನ್ನು ಕೊಡ್ತಕ್ಕಂಥದ್ದು, ಪೀಡಿಸು ಎಂಬ ಅರ್ಥದಲ್ಲಿ ಇದು ಇದೆ.
ಪೀಡಿಸು. ಬೇರೆಯವನ್ನ ನಾವು ಏನು ಮಾಡ್ತೀವಿ? ಪೀಡಿಸು. ಮಾಲ್ಟ್ರೀಟ್. ಮಾಲ್ಟ್ರೀಟ್ ಅಂತ ಹೇಳಿದ್ರೆ ಇಲ್ಲಿ ಪ್ರಾಣಿ ಅಥವಾ ವ್ಯಕ್ತಿ ಅಂದರೆ ಮನುಷ್ಯನನ್ನು ನಾವು ಕೆಟ್ಟ ರೀತಿಯಲ್ಲಿ ಕಾಡ್ತಕ್ಕಂಥದ್ದು, ಪೀಡಿಸ್ತಕ್ಕಂಥದ್ದನ್ನ ನಾವು ಮಾಲ್ಟ್ರೀಟ್ ಅಂತೇಳಿ ಕರಿತೀವಿ. ಅದನ್ನು ಕೂಡ ಇಲ್ಲಿ ಪೀಡಿಸು ಎಂಬ ಅರ್ಥದಲ್ಲಿ ಇದೆ. ಇಲ್ಲಿ ಪ್ರಾಣಿ ಇರ್ಬೋದು ಅಥವಾ ವ್ಯಕ್ತಿಯನ್ನು, ಮನುಷ್ಯರನ್ನು ಪೀಡಿಸು ಎಂಬ ಅರ್ಥದಲ್ಲಿ. ಇದರಲ್ಲಿ ಹೆಚ್ಚು ನಾವು ವಿವರಣೆಯನ್ನು ಕೊಡ್ತಾ ಹೋಗ್ಬೇಕು. ನಾನು ನಿಮಗೆ ಕೊಡ್ತೇನೆ. ಈಗ ನಾನು ಇವತ್ತಿನ ಪಾಠದಲ್ಲಿ ನಮಗೆ ಇರತಕ್ಕಂಥ ಕಡಿಮೆ ವೇಳೆ, ನಾನು 12-13 ನಿಮಿಷಗಳಲ್ಲಿ ನಾನು ಈ ಪಾಠವನ್ನು ಕ್ಲೋಸ್ ಮಾಡಬೇಕು. ನಾವು ಶಾಲೆಯಲ್ಲಿ ತಗೊಳ್ಳುವಾಗ 45 ನಿಮಿಷ ನಮಗೆ ಶಾಲೆ ಪಿರಿಯಡ್ ಇರುತ್ತೆ. ಆ ಪಿರಿಯಡ್ನಲ್ಲಿ ನಾವು ಪಾಠವನ್ನು ಮಾಡ್ತಾ ಇರ್ತೀವಿ. ಅಲ್ಲಿ ತುಂಬ ನಮಗೆ ಕಾಲಾವಕಾಶ ಇರ್ತದೆ. ಇಲ್ಲಿ ಕಾಲಾವಕಾಶ ಕಡಿಮೆ, ಆದ್ದರಿಂದ ನಾವು ಆ ರೀತಿ ಮಾಡೋಕ್ಕಾಗಲ್ಲ. ಈ ಅರೋಗೆಂಟ್ ಅಂದರೆ ಗರ್ವ ಪಡು, ನಾವು ಹೆಮ್ಮೆ ಪಡ್ತೀವಿ, ಅದಕ್ಕೆ ಗರ್ವ ಪಡು ಎಂಬ ಅರ್ಥದಲ್ಲಿ. ಯಾವುದಾದ್ರೂ ಹೆಮ್ಮೆ ಪಡ್ತೀವಿ ಅಲ್ವಾ, ಗರ್ವ ಪಡು. ಈಗ ಕಂಟೈನ್ ಒನ್ಸ್ ಫೀಲಿಂಗ್ಸ್. ಕಂಟೈನ್ ಒನ್ ಫೀಲಿಂಗ್ಸ್ ಅಂದರೆ ಸಹಿಸ್ತಕ್ಕಂಥದ್ದು, ಸೈರಣೆಯನ್ನು ತಗೊಳ್ತಕ್ಕಂಥದ್ದು, ಮತ್ತು ತಾಳುವಂಥದ್ದು. ಸೈರಿಸು ಅಂತ ಇಲ್ಲ, ತಾಳು ಎಂಬ ಅರ್ಥದಲ್ಲಿ. ಇದು ನಿಧಾನ ಮಾಡುವಂತಲ್ಲ. ಅಂದರೆ ನಾವು ತಾಳ್ಮೆ ಗೆಡದೇ ಇರತಕ್ಕಂಥ ಇದೆಯಲ್ಲ, ಬೇರೆ ಯಾವುದಕ್ಕೂ ಕೈ ಹಾಕ್ತಾ ಇರ್ತಕ್ಕಂಥದ್ದು ಯಾವುದೇ ಒಂದು ವಿಚಾರದಲ್ಲಿ, ಅದಕ್ಕೆ ನೋಡಿ. ಈಗ ವಾಯ್ಲ್ ಅವೇ ದ ಟೈಮ್ ಅಂದರೆ ಕಾಲವನ್ನು ಹರಣ ಮಾಡ್ತಕ್ಕಂಥದ್ದು ಅಥವಾ ಕಾಲ ಕಳೆ ಎಂಬ ಅರ್ಥದಲ್ಲಿ. ಇದು ನೀವೆಲ್ಲ ದಿನನಿತ್ಯದಲ್ಲಿ ಮಾತನಾಡ್ತಕ್ಕಂಥದ್ದು. ಸೆಟ್ ಫುಟ್ ಆನ್ ಅಂದರೆ ಪ್ರವೇಶ ಮಾಡ್ತಕ್ಕಂಥದ್ದು, ಒಳ ಪ್ರವೇಶ ಮಾಡ್ತಕ್ಕಂಥದ್ದು. ಪ್ರವೇಶಿಸು ಎಂಬ ಅರ್ಥದಲ್ಲಿ. ಸ್ನೇಹಿತರೆ, ಈಗ ಈ ಪಾಠನ ನಾನು ಏನಕ್ಕೆ ಮಾಡಿದೆ ಅಂತ ಹೇಳಿದ್ರೆ, ನಿಮಗೆ ಇದು ಒಂದು ಮನವರಿಕೆ ಆಗಬೇಕು, ನಾನು ಏನಕ್ಕೆ ಈ ಪಾಠನ ತೊಗೊಂಡಿದ್ದೀನಿ ಇವತ್ತು ಅಂತೇಳಿ. ಡಿಸೈರ್ ಇಂಟೆನ್ಸ್ಲಿ ಆತುರಪಡು. ಅದಕ್ಕೆ ನಾವು ಈ ಡೋಂಟ್ ಎಂಬ ಶಬ್ದವನ್ನು ನಾವು ತೊಗೊಂಡ್ಬಿಟ್ರೆ ಏನಾಗ್ತದೆ? ಡೋಂಟ್ ಡಿಸೈರ್ ಇಂಟೆನ್ಸ್ಲಿ. ಡೋಂಟ್ ಡಿಸೈರ್ ಇಂಟೆನ್ಸ್ಲಿ ಅಂದರೆ ಆ ಥರ ಪಡಬೇಡ. ನೆಗೆಟಿವ್ ಮಾಡ್ಬೋದಲ್ಲ ಇಲ್ಲಿ ನಾವು, ಹೌದು ತಾನೆ? ನೆಗೆಟಿವ್ ಫಾರ್ಮ್ಸ್ ಮಾಡ್ಬೋದಲ್ಲ. ಇದಕ್ಕೇನು ತಗೋಬೇಕು ನಾವು? ಡೋಂಟ್, ಡು ನಾಟ್ ಅನ್ನೋ ಶಬ್ದವನ್ನು ನಾವು ತಗೊಂಡ್ರೆ ಏನಾಗ್ತದೆ? ಡೋಂಟ್ ಡಿಸೈರ್ ಇಂಟೆನ್ಸ್ಲಿ. ಅವರಿಗೆ ಅಲ್ಲೂ ಕೂಡ ನಾವು ಆಜ್ಞೆ ಮಾಡ್ತಾ ಇದ್ದೀವಿ, ಆ ಥರ ಮಾಡಬೇಡ, ಆ ರೀತಿ ನಡ್ಕೋಬೇಡ ಎಂಬ ಅರ್ಥದಲ್ಲಿ. ಅಂದರೆ ಆ ಥರ ಪಡಬೇಡ ಎಂಬ ಅರ್ಥ ಬರ್ತದಲ್ವಾ. ಈಗ ನೀವು ಈ ರೀತಿ ಅಭ್ಯಾಸಗಳನ್ನ ಮಾಡಿದ್ರೆ ಇಂಗ್ಲೀಷ್ ನಿಮ್ಗೆ ಸುಲಭ ಆಗ್ತದೆ. ಇದು ದಿನನಿತ್ಯ ಬಳಕೆಯಲ್ಲಿ ಬರ್ತಕ್ಕಂಥದ್ದು. ಮೇಕ್ ಒನ್ ಅಂದರೆ ಯಾರಾದರೂ ವ್ಯಕ್ತಿ. ಈಗ ಮೇಕ್ ಹಿಮ್ ಸ್ಟ್ಯಾಂಡ್ ಸ್ಟಿಲ್ ಏನು ಹೇಳ್ತೀವಿ? ತಡಿಬೇಡ. ಈ ಡೋಂಟ್ ಮೇಕ್ ಮೀ ಸ್ಟ್ಯಾಂಡ್ ಸ್ಟಿಲ್. ನೋಡಿ ವಾಕ್ಯಗಳನ್ನ ಯಾವ ರೀತಿ ಮಾತನಾಡ್ಬೋದು ಅಂತೇಳಿ. ಇಂಗ್ಲೀಷು ಅಷ್ಟೇ ಕನ್ಫ್ಯೂಷನ್ ಇದೆ, ಆದರೂ ಕೂಡ ನಾವು ಸ್ವಲ್ಪ ಆಳವಾಗಿ ಅಂದರೆ ನಾವು ಥಿಂಕಿಂಗ್ ಮಾಡಬೇಕು. ಈಗ ಡೀಪಾಗಿ ನಾವು ಥಿಂಕ್ ಮಾಡಿದಾಗ ನಾವೇನಾಗ್ತದೆ, ಆವಾಗ ವೆನ್ ವಿ ಡೀಪ್ ಥಿಂಕ್ ಮಾಡ್ತೀವಿ ಆವಾಗ ಆ ಸಂದರ್ಭದಲ್ಲಿ ನಮಗೆ ಈ ಎಲ್ಲ ವಿಚಾರಗಳು, ಒಳ ವಿಚಾರಗಳು ನಮಗೆ ಗೊತ್ತಾಗ್ತವೆ. ಇವು ಆಂತರಿಕ ವಿಚಾರಗಳು. ಈಗ ಮೇಕ್ ಒನ್ ಸ್ಟ್ಯಾಂಡ್ ಸ್ಟಿಲ್ ಅಂತ ಇದ್ವಿ, ಅಲ್ಲಿ ನೀವು ಇದನ್ನು ನೀವು ಏನು ಮಾಡ್ಕೋಬೋದು? ಹಿಮ್ ಮಾಡ್ಬೋದು, ಇಲ್ಲ ನಮ್ಮನ್ನಂದರೆ ಅಸ್ ಮಾಡ್ಬೋದು. ಡೋಂಟ್ ಮೇಕ್ ಅಸ್ ಸ್ಟ್ಯಾಂಡ್ ಸ್ಟಿಲ್ ಅಂತ ಕೂಡ ಹೇಳ್ಬೋದು. ಅದೇ ರೀತಿಯಲ್ಲಿ ಫೀಲ್ ಅಸೇಮ್ಡ್, ಅವಮಾನ ಹೊಂದು. ಈಗ ಅಲ್ಲಿ ನಾವು ಯಾವುದಾದ್ರೂ ನಾಮಪದದ ಬದಲು ಸರ್ವನಾಮ ತಗೊಂಡಾಗ, ಈಗ ಐ ಡೋಂಟ್ ಫೀಲ್ ಅಸೇಮ್ಡ್, ನಾನು ಅವಮಾನ ಹೊಂದೋದಿಲ್ಲ. ಐ ಡೋಂಟ್ ಗೋ ದೇರ್. ಅಲ್ಲಿ ಏನೂ ಇರುತ್ತೆ, ನಮಗೆ ಕರೆದಿರೋಕ್ಕಿಲ್ಲ, ಯಾವುದೋ ಒಂದು ಆಹ್ವಾನ ಇರೋಕ್ಕಿಲ್ಲ. ಅವಾಗ ನಾವು ಈ ರೀತಿ ಹೇಳ್ತೀವಿ, ಫೀಲ್ ಅಸೇಮ್ಡ್ ಅಂತ. ಐ ಡೋಂಟ್ ಫೀಲ್ ಅಸೇಮ್ಡ್ ಆ್ಯಂಡ್ ಐ ಡೋಂಟ್ ಗೋ ದೇರ್.
ಹೀಗೆ ನಾವು ಸೆಂಟೆನ್ಸ್ನ ಮಾಡ್ತಾ ಹೋಗ್ಬೋದು. ಅಂದರೆ ಒಂದೊಂದು ಈ ಶಬ್ದಗಳಿಗೆ ಅನೇಕ ಈ ರೀತಿ ಅದು ಹೊಂದುವಂಥ ಕ್ರಿಯಾಪದಗಳನ್ನ ನಾವು ಜೋಡಿಸಿದಾಗ ಅದರ ಅರ್ಥ ಹೆಚ್ಚುತ್ತಾ ಹೋಗ್ತದೆ. ಈ ಮಾತನಾಡುವ ರೀತಿಯೇ ಅದು. ಅದನ್ನು ಸ್ಪೀಡಾಗಿ ನಾವು ಮಾಡ್ಕೋಬೇಕು. ನೀವು ಕಲೀಲಿ ಅಂತೇಳಿ ನಾನು ಕೂಡ ನಿಧಾನವಾಗಿ ಹೇಳ್ತಾ ಇರ್ತೀನಿ. ನಾನು ಕೂಡ ಸ್ಪೀಡಾಗಿ ಮಾತಾಡೋ ಅಭ್ಯಾಸ ಇದೆ ನನಗೆ. ಹಾಗಾಗಿ ಫೀಲ್ ಸಾಯ್, ಐ ಫೀಲ್ ಬೇಶ್ಫುಲ್ ಅಂತ ಹೇಳ್ತೀವಿ. ನಾಚು, ಲಜ್ಜೆ ಪಡು. ಈಗ ಐ ಡೋಂಟ್ ಫೀಲ್ ಸಾಯ್, ಶಿ ಡಸಂಟ್ ಫೀಲ್ ಸಾಯ್. ವಾಕ್ಯಗಳು ಮಾಡ್ಬೋದಲ್ವಾ? ನಾನು ನಾಚೋದಿಲ್ಲ, ಅವಳು ಕೂಡ ನಾಚೋದಿಲ್ಲ ಅಂತ ಹೇಳ್ಬೋದು. ಲಜ್ಜೆ ಪಡೋದಿಲ್ಲ. ಇಲ್ಲಿ ಮೊದಲು ನಾವು ಇನ್ನೊಬ್ರಿಗೆ ಆರ್ಡ್ರ್ ಮಾಡುವಾಗ ಆ ರೀತಿ ಹೇಳ್ಬೋದು. ಇನ್ನೊಬ್ರಿಗೆ ಆರ್ಡ್ರ್ ಮಾಡಬೇಕಾದ್ರೆ ನಾವು ನೆಗೆಟಿವಲ್ಲಿ ಡೋಂಟ್ ಸೇರಿಸಿದ್ರೆ ಮುಗೀತು. ಡೋಂಟ್ ಫೀಲ್ ಸಾಯ್, ಹೌದಲ್ಲ? ಕ್ರೈ ಲವ್ಲಿ, ಅರ್ಚೋದು ಅಬ್ಬರಿಸೋದಲ್ವಾ? ಹೌದು ತಾನೆ? ಡೋಂಟ್ ಕ್ರೈ ಲವ್ಲಿ ಫ್ರಂಟ್ ಮೀ, ನನ್ನ ಮುಂದೆ ನೀನು ಅಬ್ಬರ ಮಾಡಬೇಡ. ಅದೇ ರೀತಿ ಒಬ್ರಿಗೆ ಏನಾದರೂ ನಾವು ಆರ್ಡ್ರಿಂಗ್ ಮಾಡ್ಬೇಕಾದ್ರೆ ಡೋಂಟ್ ಕ್ರೈ ಲವ್ಲಿ ಅಂತ ಹೇಳ್ತೀವಿ. ಇಲ್ಲಿ ನಾವು ವಿಚಾರನ ಹೆಚ್ಚಿಸ್ತಾ ಹೋದಾಗ ನಾನು ಈ ಥರ ಪದಗಳನ್ನೆಲ್ಲ ಸೇರಿಸ್ತಾ ಹೋಗ್ತೀವಿ. ಅದು ವಾಡಿಕೆ ರೂಪದಲ್ಲೇ ಮಾತನಾಡುವ ರೀತಿ ನಮಗೆ ಬರಬೇಕು. ಈಗ ಪಾಸ್ಟರ್ ಪೀಡಿಸು, ಡೋಂಟ್ ಪಾಸ್ಟರ್. ಆವಾಗ ನೀವು ಕರ್ಮಪದಗಳನ್ನ ತಗೋಬೋದಲ್ವಾ? ಐ ಏನಾಗುತ್ತೆ? ಮೀ ಆಗುತ್ತೆ. ಯು ಇವನೇ ಆಗುತ್ತೆ. ವಿ ನಾವನ್ನೋ ಪದ ಅಷ್ಟ ಆಗುತ್ತೆ. ದೇ ದೆಮ್ ಆಗುತ್ತೆ. ಹಿ ಹರ್ ಇಸ್ ಆಗುತ್ತೆ. ಸಿ ಹರ್ ಆಗುತ್ತೆ. ಹೀಗೆ ಅನೇಕ ಶಬ್ದಗಳನ್ನು ನಾವು ತಗೊಂಡಾಗ ಅಲ್ಲಿ ಸೇರಿಸಿದಾಗ ಈ ಅರ್ಥಗಳೆಲ್ಲ ಬರುತ್ತವೆ. ನಾನು ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಸೇರಿಸ್ಬೇಕಾದ್ರೆ ನನಗೆ ಜಾಗ ಬೇಕಲ್ವಾ? ಹಾಗಾಗಿ ಮಾತುಗಳ ಮುಖಾಂತರನೇ ಮುಗಿಸ್ತಾ ಇದ್ದೀನಿ. ಮಾಲ್ ಟ್ರೀಟ್, ಇಲ್ಲಿ ಪ್ರಾಣಿ ಮತ್ತು ವ್ಯಕ್ತಿಗಳೇನೋ ಪೀಡಿಸ್ತೀವಿ, ಅದು ಕೆಟ್ಟದಾಗಿ ನಡೆಸ್ಕೊಳ್ಳೋದು. ಈಗ ಏನೋ ಒಂದು ಮಾಡಿಸ್ಬೇಕಾಯ್ತು ಒಂದು ಪ್ರಾಣಿನಲ್ಲಿ, ಒಂದು ದನ ಕಟ್ಕೊಂಡು ನಾವು ಉಳುಮೆ ಮಾಡಬೇಕಾಯ್ತು, ಅದು ಹೆಚ್ಚು ಉಳುಮೆ ಮಾಡ್ತಕ್ಕಂಥದ್ದು, ಹಿಂಸೆ ಕೊಡ್ತಕ್ಕಂಥದ್ದು, ಅದನ್ನು ಪೀಡನೆ ಅಂತ ಹೇಳ್ತೀವಿ. ಅದು ಪೀಡಿಸೋದು ಅಲ್ವಾ? ಆವಾಗ ಮಾಲ್ ಟ್ರೀಟ್ ಅಂತೇಳಿ ಹೇಳ್ತೀವಿ. ವ್ಯಕ್ತಿಗೂ ಆದರೂ ಅಷ್ಟೇ, ಡೋಂಟ್ ಮಾಲ್ ಟ್ರೀಟ್ ಮೀ, ಡೋಂಟ್ ಮಾಲ್ ಟ್ರೀಟ್ ಹಿಮ್ ಹೇಳ್ಬೋದಲ್ವಾ? ಹೀಗೆ ವಾಕ್ಯಗಳನ್ನ ನೀವು ಮಾಡ್ಕೋತಾ ಹೋಗ್ಬೋದು. ಕಂಟೈನ್ ಒನ್ಸ್ ಫೀಲಿಂಗ್ಸ್, ಐ ಕಂಟೈನ್ ಮೈ ಫೀಲಿಂಗ್ಸ್. ಒನ್ಸ್ ಅನ್ನೋದು ಏನಾಗಿದೆ, ಅದನ್ನು ನೀವೇನಂತೀವಿ, ಐ ಹೋಗಿ ಮೈ ಆಗುತ್ತೆ. ಮೈ ಮಾಡಿಕೊಂಡಾಗ ಅದಕ್ಕೆ ಎಸ್ ಸೇರಿದ್ರೆ ಅದು ಮೈ ಈ ಅರ್ಥದಲ್ಲಿ ಬರ್ತದೆ. ಡೋಂಟ್ ಕಂಟೈನ್ ಮೈ ಫೀಲಿಂಗ್, ಡೋಂಟ್ ಕಂಟೈನ್ ಹಿಸ್ ಫೀಲಿಂಗ್, ಡೋಂಟ್ ಕಂಟೈನ್ ಹರ್ ಫೀಲಿಂಗ್. ಅದನ್ನು ಇಷ್ಟು ಹೇಳಿದ್ರೆ ಕಂಟೈನ್ ಒನ್ಸ್ ಫೀಲಿಂಗ್ ಅಂದರೆ, ಈಗ ಕಂಟೈನ್ ಸಹಿಸ್ಕೋತೀನಿ ಅಂತ, ಕಂಟೈನ್ ಮೈ ಫೀಲಿಂಗ್ಸ್, ಕಂಟೈನ್ ಮೈ ಫೀಲಿಂಗ್ಸ್, ನಾನು ಸೇರಿಸ್ಕೋತೀನಿ ಅನ್ನೋ ಅರ್ಥ ಬರುತ್ತೆ. ಸೈರಿಸು ಇಲ್ಲ ನೀನು ಸೇರಿಸ್ಕೊ ಅನ್ನುವಾಗ ಇವು ಸೇರಿಸ್ತೀವಿ. ಈಗ ಇಲ್ಲಿ ಏನು ಹೇಳ್ತೀವಿ, ಯುವರ್ಸ್ ಅಂತ ಹೇಳ್ತೀವಿ, ಯುವರ್ ಸೆಲ್ಫ್ ಅಂತ ಹೇಳ್ತೀವಿ, ಯುವರ್ಸ್ ಫೀಲಿಂಗ್ಸ್ ಅಂತ ಹೇಳ್ತೀವಿ. ಕಂಟೈನ್ ಯುವರ್ ಫೀಲಿಂಗ್, ಯುವರ್ ಫೀಲಿಂಗ್ ಏನು ಹೇಳ್ಬೋದಲ್ವ? ವೈಲ್ ಅವೇ ದ ಟೈಮ್, ಡೋಂಟ್ ವೈಲ್ ಅವೇ ದ ಟೈಮ್, ಕಾಲ ಕಳಿಬೇಡ. ಕಾಲ ಕಳಿ ಅಂತ ನಾವು ಆರ್ಡರ್ ಮಾಡಿದಾಗ ವೈಲ್ ಅವೇ ದ ಟೈಮ್, ಅಲ್ಲಿ ನೆಗೆಟಿವ್ ಹೇಳ್ತಾ ಇದೆ ಕಮೆಂಟಿಂಗಲ್ಲಿ, ಇಲ್ಲಿ ಪಾಸಿಟಿವಲ್ಲಿ ನಾವು ಮಾತನಾಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಸೆಟ್ ಫುಟ್ ಆನ್, ಡೋಂಟ್ ಸೆಟ್ ಫುಟ್ ಆನ್, ಪ್ರವೇಶಿಸಬೇಡ, ಪ್ಲೀಸ್ ವೈಟ್. ಹೀಗೆ ಶಬ್ದಗಳನ್ನ ನಾವು ಮಾಡ್ತಾ ಹೋಗ್ಬೋದು. ನಾವು ಕಲಿಸಬೇಕಾದ್ರೆ ನಿಮಗೇನು ಮಾಡ್ತೀವಿ, ಸಪ್ರೇಟ್ನ ಸ್ವಲ್ಪ ಕಲಿಸಿರ್ತೀವಿ. ಇಲ್ಲಿ ಕಾಲಾವಕಾಶ ಮತ್ತು ನಮಗೆ ಸ್ಥಳಾವಕಾಶ ಎರಡೂ ಮುಖ್ಯವಾದ್ದರಿಂದ ಈ ರೀತಿ ಶಬ್ದಗಳನ್ನ ನಾವು ನಿಮಗೆ ನಾನು ವಾಕ್ಯಬದ್ಧವಾಗಿ ಕಲಿಸಿದ್ದೀನಿ. ಆದಷ್ಟು ವಾಟ್ಸಪ್ ಸ್ಪೀಚ್ನಲ್ಲಿ ತೊಗೊಂಡಾಗ ಅದನ್ನು ಏನೆಲ್ಲ ಮಾಡ್ಬೋದು ಅಂತೇಳಿ ನಾನು ನಿಮ್ಗಳಿಗೆ ವಾಕ್ಯ ರಚನೆ ಮಾಡೋದು ಹೇಗೆ ಎಲ್ಲವನ್ನ ನಾನು ಹೇಳಿದ್ದೀನಿ. ಆ ವಾಕ್ಯ ರಚನೆಯಲ್ಲಿ ಏನೆಲ್ಲ ಬರುತ್ತೆ ಅಂಥೇಳಿ ನಾನು ವಾಟ್ಸಪ್ ಸ್ಪೀಚಲ್ಲಿ ತೊಗೊಂಡಾಗ ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಕಂಜಂಕ್ಷನ್ ಹೀಗೆ ಎಲ್ಲ ಶಬ್ದಗಳನ್ನ ನಾನು ತಗೊಂಡು ವಾಕ್ಯಗಳ ರಚನೆ ಮಾಡಿದ್ದೀನಿ. ವಾಕ್ಯ ರಚನೆ ಮಾಡುವಾಗ ನಿಮಗೆ ದಿನನಿತ್ಯ ಬಳಕೆಯಲ್ಲಿ ಬರುವ ಈ ಶಬ್ದಗಳನ್ನ ನೀವು ಕಲಿತಾ ಹೋದರೆ, ಅಭ್ಯಾಸ ಮಾಡಿಕೊಂಡು ಮಾತನಾಡುವಾಗ ರೂಢಿಗತವಾಗಿ ಮಾಡ್ಕೋತಾ ಇದ್ದರೆ, ಸೇರಿಸ್ತಾ ಇದ್ದರೆ, ಕನ್ನಡದ ಜೊತೆಗೇ ಹಾಕ್ಕೊಂಡ್ರೆ ಈ ಅರ್ಥದಲ್ಲಿ ನಿಮಗೆ ಈಸಿ ಆಗ್ತದೆ. ಮತ್ತು ನಾಳಿನ ಪಾಠದಲ್ಲಿ ಹೆಚ್ಚಿನ ವಿಷಯಗಳನ್ನ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಹಾಗಾಗಿ ಇಂದಿನ ಪಾಠವನ್ನು ಸರ್ವರಿಗೂ ಸಮರ್ಪಿಸಿ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.